ಗೈಸ್, ಇವತ್ತು ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ಟಾಕ್ಸಿಕ್ ಟೀಸರ್ನ ನೋಡಿಬಿಟ್ಟು ರಿವ್ಯೂ ಕೊಡ್ತೀನಿ. ಬನ್ನಿ ಇವಾಗ ಟಾಕ್ಸಿಕ್ ಟೀಸರ್ ನೋಡ್ತಾನೆ ರಿವ್ಯೂ ಕೊಡ್ತೀನಿ. ಈ ಸಲ ಯುದ್ಧನೇ ಬೇರೆ. ಸ್ಟಾರ್ಟಿಂಗಲ್ಲೇ ಭಾರಿ ಇದು ಮಾಡಿದ್ದಾರೆ. ಒಂದು ಡೈಲಾಗಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. KVN ಪ್ರೊಡಕ್ಷನ್ ಅವರು ಇದು ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರು ಇದು ನಮ್ಮ ಕರ್ನಾಟಕದವರು. ಅವ್ರು KVN ಪ್ರೊಡಕ್ಷನ್. ಬನ್ನಿ ಹಾಗೆ ನೋಡೋಣ ಮುಂದುಗಡೆ. ಅವರುಗಳ ಕುತಂತ್ರನೇ ಬೇರೆ. ನೀವೇನು ಫಸ್ಟ್ ಅವ್ರ ಬರ್ತ್ಡೇ ಗ್ಲಿಮ್ಸ್ ನೋಡಿರ್ತಿರಲ್ಲ, ಬಟ್ ಇದರಲ್ಲಿ ಅಷ್ಟೊಂದು ಜಾಸ್ತಿ ಏನಾದೇನಿಲ್ಲ. ಸ್ವಲ್ಪ ಅದನ್ನು ಸ್ಪೀಡಾಗಿ ತೋರಿಸಿದ್ದಾರೆ. ಇದನ್ನು ಚಿಕ್ಕ ಮಕ್ಕಳು ನೋಡಬಾರ್ದು, ದೊಡ್ಡವ್ರು ನೋಡಿದ್ರೆ ನಡೀತಾ. ಇದು ಒಂದು ಗ್ರೋನ್ ಅಪ್ ಇದೆ. ಎಲ್ಲರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಹಠ ಬಿಟ್ಬಿಡು. ಕಿವಪ್ರಾಯ. It's over. It's over. It's over. ಗಿವ್ ಅಪ್ ಮಾಡಂತ ಹೇಳ್ತಾ ಇದ್ದಾನೆ ಒಬ್ಬ ವಿಲನು. ಬಟ್ ನಾಟ್ ಓವರ್ ಅಂತ ಹೇಳ್ತಾ ಇದ್ದಾರೆ, ಓವರ್ ಅಂತ. ಬಟ್ ಯಶ್ ಅವ್ರ ಲುಕ್ ಅಂತೂ ಭಾರಿ ಇದೆ. ಯಶ್ ಅವರು ಬೇಡೋದು ಇವರಲ್ಲಿ ಎರಡೆರಡು ಶೇಡ್ ನೋಡ್ಬೋದು ನೀವು. ಈ ಮೂವಿನ ಡೈರೆಕ್ಟ್ ಮಾಡ್ತಾ ಇರೋದು ಗೀತು ಮೋಹನ್ ದಾಸ್ ಅಂತ. ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮೂವಿ. ಟಾಕ್ಸಿಕ್ ಟೋಟಲ್ ಆಗಿ ಇದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇದನ್ನು ಟೋಟಲ್ 6 ಲ್ಯಾಂಗ್ವೇಜಲ್ಲಿ ಇದು ರಿಲೀಸ್ ಆಗ್ತಾ ಇದೆ. ಕನ್ನಡ, ಹಿಂದಿ, ಇಂಗ್ಲೀಷ್, ತೆಲುಗು, ತಮಿಳ್, ಆಲ್ಮೋಸ್ಟ್ 6 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ. ಯಶ್ ಅವ್ರದ್ದು ಇನ್ನೊಂದು ಲುಕ್ ಭಾರಿ ಇದೆ. ಇದರಲ್ಲಿ ಪೂರಾ ಬೇಡದ ತೆಗೆದಾರೆ. ಕೂದಲೆಲ್ಲ ಸ್ವಲ್ಪ ಸಣ್ಣ ಆಗಿದೆ. ಬಟ್ ಅದು ಇಷ್ಟು ದಿನ ಅವರು ಎಲ್ಲ ಮಾಸ್ಕ್ ಅದು ಹಾಕೊಂಡು ಓಡಾಡ್ತಿದ್ರು. ಬಟ್ ಇವಾಗ ಅದು ಅರ್ಥ ಆಗ್ತಿದೆ. ಈ ಮೂವಿಲಿ ಇನ್ನೊಂದು ಥರ ಲುಕ್ ಇದೆ. ಅವರು ಬೇಡೆಲ್ಲ ತೆಗೆದಿದ್ದಾರೆ. ಬಟ್ ಆ ಲುಕ್ಕಲ್ಲಿ ಅವ್ರು ಸರಿಯಾಗಿ ಕಾಣ್ತಾ ಇದ್ದಾರೆ. ಅನ್ನೇನು ನೋಡೋಣ. ಈ ಮೂವಿ ರಿಲೀಸ್ ಆಗ್ತಾ ಇದೆ. ಬಟ್ ಟೀಸರ್ ಅಂತೂ ಭಾರಿ ಇದೆ. ನೀವಿನ್ನು ಯಾರು ಟೀಸರ್ ನೋಡಿದ್ರೆ ಅಂದರೆ ಕಮೆಂಟ್ ಮಾಡಿ. ಇದನ್ನು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಕಥೆಯನ್ನು ಬರೆದಿದ್ದವರು ಯಶ್, ರಿಟರ್ನ್ ಬೈ ಯಶ್. ಯಶ್ ಅವರು ಮತ್ತು ಗೀತು ಮೋಹನ್ ದಾಸ್ ಇಬ್ಬರು ಸೇರಿ ಕಥೆಯನ್ನು ಬರೆದಿದ್ದಾರೆ. ಈ ಮೂವಿ 19 ತಾರೀಕು ರಿಲೀಸ್ ಆಗ್ತಾ ಇದೆ. ಬಟ್ ಇದು ಚಿಕ್ಕ ಮಕ್ಕಳು ಏನು ಅಷ್ಟೊಂದು 10 ವರ್ಷದ ಹುಡುಗರು ಅದು ನೋಡಬಾರ್ದು ಈ ಮೂವಿ. ಯಾಕಂದರೆ ದೊಡ್ಡವ್ರು ನೋಡ್ರೆ ಬೆಟರ್. ಇದರಲ್ಲಿ ಸ್ವಲ್ಪ ಜಾಸ್ತಿ ನೀವು ದುರಂಧರ್ ನೋಡಿದರೆ ಇದು ಮೂವಿ ಅರ್ಥ ಆಗುತ್ತೆ ನಿಮ್ಗೆ. ಯಾಕಂದರೆ ದುರಂಧರಲ್ಲಿ ಜಾಸ್ತಿ ಕಿಲ್ಲು ಅದು ಮಾಡೋದು ಜಾಸ್ತಿ ತೋರಿಸಿದ್ದಾರೆ. ಸೊ ಇದರಲ್ಲೂ ಅದೇ ರೀತಿ ಇದೆ. ಗಾಜ್ ಮ್ಯಾಗೆಲ್ಲ ಹಿಂಗೆ ಹೊಡೆಯೋದು ಅದು. ಸೊ ಜಾಸ್ತಿ ಸಣ್ಣ ಹುಡುಗರಿಗೆಲ್ಲ ಇದು ಇಂಪ್ಯಾಕ್ಟ್ ಆಗ್ಬೋದು. ದೊಡ್ಡವ್ರು ನೋಡಿದ್ರೆ ಬೆಟರ್ ಇರುತ್ತೆ ಮೂವಿ. 19 ತಾರೀಕು ಇದೆ. ನೋಡೋಣ. ಟ್ರೈಲರ್ ಬಿಟ್ಟರು ಬಿಡ್ಬೋದು ಮುಂದಿನ ಮಾರ್ಚಲ್ಲಿ. ಮಾರ್ಚ್ 19ಕ್ಕೆ ರಿಲೀಸ್ ಇದೆ. ನೋಡೋಣ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಟೀಸರ್ ಅಂತೂ ಭಾರಿ ಇದೆ. ಇನ್ನೂ ಯಾರು ನೋಡಿಲ್ಲ ಅಂದರೆ ನೋಡಿ. ನೋಡಿದವರೆಲ್ಲ ಕಮೆಂಟ್ ಮಾಡಿ.